ನಮಸ್ಕಾರ. 2026ನೇ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಇಂದಿನಿಂದ ಪ್ರಾರಂಭಗೊಂಡಿದೆ. ಇಂದು ಕನ್ನಡ ಭಾಷೆಯ ವಿಷಯವಾಗಿ ಪರೀಕ್ಷೆ ನಡೆದಿದೆ. ನಾಳೆ ಮತ್ತು ನಾಡಿದ್ದು 4 ವಿಷಯಗಳ ಬಗ್ಗೆ ಪರೀಕ್ಷೆಯನ್ನು ನಡೆಸಲಿದ್ದೇವೆ. ಸುಮಾರು 3,38,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಾಮಾನ್ಯ ಪರೀಕ್ಷೆಯಲ್ಲಿ ವೃತ್ತಿಪರ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸುಮಾರು 745 ಕೇಂದ್ರಗಳಲ್ಲಿ ಈ ಪರೀಕ್ಷೆಗಳನ್ನು ನಾವು ನಡೆಸ್ತಾ ಇರ್ತಕ್ಕಂಥ ವಿಚಾರ. ಪರೀಕ್ಷೆಗಳು ಇವತ್ತು ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ 35,000 ಜನ ಸಿಬ್ಬಂದಿಗಳ ಒಳಗೊಂಡಂತೆ ಈ ಪರೀಕ್ಷೆಗಳನ್ನು ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ವಿವಿಧ ಕೇಂದ್ರಗಳಲ್ಲಿ ಇದನ್ನು ನಾವು ಎಲ್ಲ ರೀತಿ ಸಿಬ್ಬಂದಿಗಳನ್ನು ಬಳಸಿಕೊಂಡು ಪರೀಕ್ಷೆ ಯಾವುದೇ ರೀತಿ ಅಕ್ರಮ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡದಿರ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ CCTV ಕ್ಯಾಮೆರಾಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಸುಮಾರು 15,365 CCTV ಕ್ಯಾಮೆರಾಗಳನ್ನು ನಾವು ಎಲ್ಲ ಕೇಂದ್ರಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದು. ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತಾವು 2 ಗಂಟೆ ಮುಂಚಿತವಾಗಿ, ಪರೀಕ್ಷೆ ಸಮಯದ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾಗುತ್ತೆ. ನೀವು ವಸ್ತ್ರ ಸಂಹಿತೆಯನ್ನು, ಅಂದರೆ ಏನು ವಸ್ತ್ರಗಳನ್ನು ಧರಿಸಬೇಕು ಅಂತಕ್ಕಂಥ ನಮ್ಮ KEಯ ವೆಬ್ಸೈಟಲ್ಲಿ ಏನು ಅವರು ನಿಯಮಗಳನ್ನು ತಿಳಿಸಿದ್ದಾರೆ, ಅದರಂತೆ ತಾವು ದಯವಿಟ್ಟು ವಸ್ತ್ರವನ್ನು ತಾವು ಬಳಸಬೇಕು ಮತ್ತು ಮುಂಚಿತವಾಗಿ ಬಂದು ಎಲ್ಲ ರೀತಿ ತಪಾಸಣೆಗೆ ತಾವು ಒಳಗೊಳ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಅದಕ್ಕಾಗಿ ತಾವು ಮುಂಚಿತವಾಗಿ ಬಂದು ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ಒಳಗೆ ಹೋಗ್ತಕ್ಕಂಥದ್ದಾಗಬೇಕು. ನಂತರ ತಾವು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತಮಗೆ ಬಂದ ಕೂಡಲೇ 2 ನಿಮಿಷ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದನ್ನು ಸಮಾಧಾನವಾಗಿ ಅವಲೋಕಿಸಿ ನಂತರ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಕಡೆಯದಾಗಿ 2026ನೇ ವೃತ್ತಿಪರ ಪರೀಕ್ಷೆಗಳ ಈ ಒಂದು ಸಂದರ್ಭದಲ್ಲಿ ತಾವು ತಾಳ್ಮೆಯಿಂದ ಪರೀಕ್ಷೆಗಳನ್ನು ಬರೀಬೇಕು, ಸರಿಯಾದ ಉತ್ತರಗಳನ್ನು ತಾವು ಆಯ್ಕೆ ಮಾಡ್ಕೋಬೇಕು ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಬೇಕು. ತಾವು ಕನಸು ಕಂಡಂಥ ವೃತ್ತಿಯ ಒಂದು ಉನ್ನತ ಶಿಕ್ಷಣದ ಆಯ್ಕೆಯನ್ನು ತಮಗೆ ಲಭಿಸಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಅದರಿಂದ ತಾವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಬೇಕು ಅಂತಕ್ಕಂಥದ್ರ ಜೊತೆಗೆ ತಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸುತ್ತೇನೆ.